ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡಿಗ ಅಗ್ನಿ. ನಿಮ್ಮೆಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಜಯದಶಮಿ ನಿಮ್ಮೆಲ್ಲರ ಬಾಳಲ್ಲಿ ವಿಜಯವನ್ನು ತರಲಿ ಅಂತ ನಾನು ಹಾರೈಸ್ತೀನಿ. ಇದೇನಪ್ಪ ಇದು ಸಡನ್ ಆಗಿ ಕಾಣಿಸ್ಕೊಂಡ್ಬಿಟ್ಟಿಯೇನೆ ಅಂತ ಏನಾದ್ರು ಪ್ರಶ್ನೆ ಹುಟ್ಟಿದ್ರೆ ವ್ಯಾಲಿಡ್ ಕ್ವೆಶ್ಚನ್ನೇ. ಒಂದಷ್ಟು ದಿನದಿಂದ ಕಾಣಿಸ್ಕೊಂಡಿರಲಿಲ್ಲ. ಆಬ್ವಿಯಸ್ಲಿ ಏನಾಯಿತು, ಒಂದು ಸಿನಿಮಾ ಮಾಡ್ತಿದ್ನಲ್ಲ ಅದೇನಾಯಿತು, ಮತ್ತೆ ವಿಮರ್ಶೆಗೆ ಏನಾದ್ರು ವಾಪಸ್ ಬಂದ್ಬಿಟ್ನಾ ಅಂತ ಒಂದು ಪ್ರಶ್ನೆನೂ ಇದ್ದರೆ, ಇಲ್ಲ ಸಿನಿಮಾ ನಡೀತಾ ಇದೆ, ಚೆನ್ನಾಗಿ ಆಗ್ತಾ ಇದೆ, ಅದರಲ್ಲೇ ಬ್ಯುಸಿ ಇದ್ದೆ, ಹಾಗಾಗಿನೇ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಎಲ್ಲಿ ತನಕ ಬಂದಿದೆ ಏನಾಗಿದೆ ಅಂತ ಇನ್ನೊಂದು ಅಪ್ಡೇಟ್ ವಿಡಿಯೋ ಮಾಡ್ತೀನಿ. ಸ್ವಲ್ಪ ಉಸಿರಾಡೋದಕ್ಕೆ ಟೈಮ್ ಸಿಕ್ಕಿತ್ತು, ಹಾಗಾಗಿ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಮತ್ತೆ ಬರೋಣ ಅಂತ. ಖಂಡಿತ ವಿಮರ್ಶೆ ಅಲ್ಲ ಇದು, ಸಿನಿಮಾ ವಿಮರ್ಶೆ ಅಲ್ಲ, ರಿವ್ಯೂ ಅಲ್ಲ. ನಿಮಗೆ ಗೊತ್ತು ನನಗೆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ, ನಿಮ್ಮ ಹತ್ರ ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಅಂತ. ಸೊ ಹಾಗಾಗಿ ಟೈಮ್ ಆಗಿದೆ, ಸಿನಿಮಾ ನೋಡಿದ್ದೀನಿ. ನೆನ್ನೆ ಕಾಂತಾರ ಚಾಪ್ಟರ್ 1 ನೋಡ್ಕೊಂಡು ಬಂದೆ, ಪ್ರೀಮಿಯರ್ ಶೋ. ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಬೇಕು ಅಂತ ಅನಿಸ್ತಾ ಇತ್ತು. ಸೊ ಹಾಗಾಗಿ ಇನ್ಮೇಲಿಂದ ಯಾವಾಗ ಟೈಮ್ ಆಗುತ್ತೋ ನಾನು ಎಲ್ಲ ಸಿನಿಮಾಗಳನ್ನೂ ನೋಡ್ತಾ ಇರ್ತೀನಿ. ಬ್ಯುಸಿ ಇದ್ದರೂ ಯೂಶಲಿ ಟೈಮ್ ಮಾಡ್ಕೊಂಡು ಸಿನಿಮಾ ನೋಡ್ತಾನೆ ಇರ್ತೀನಿ. ಸಿನಿಮಾ ಬಗ್ಗೆ ಏನಾರು ಹಂಚ್ಕೋಬೇಕು ಅಂತ ಅನ್ಸಿದ್ರೆ, ಹೆಚ್ಚಾಗಿ ಟೈಮ್ ಆದರೆ ಖಂಡಿತ ನಿಮ್ಮ ಹತ್ರ ಕೂತ್ಕೊಂಡು ಹಂಚ್ಕೋತೀನಿ. ದಯವಿಟ್ಟು ಆ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಈ ಸಿನಿಮಾ ಬಗ್ಗೆ ಯಾಕೆ ಮಾತಾಡಲಿಲ್ಲ ಅಂತೆಲ್ಲ ಅನ್ಬೇಡಿ. ಟೈಮ್ ಆದರೆ ಎಲ್ಲ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ನಂಗೆ ಸಿಕ್ಕಾಬಡೆ ಖುಷಿ. ಎನಿವೆ, ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಿದೆ. ಅದ್ದೂರಿಯಾದಂಥ ಓಪನಿಂಗ್ ತೊಗೊಂಡಿದೆ. ಗಂಟೆಗೆ 87,000 ಟಿಕೆಟ್ ಹೋಗ್ತಾ ಇತ್ತು ಬುಕ್ ಮೈ ಶೋ ಅಲ್ಲಿ. ಒಂದು ಹೇಳ್ತೀನಿ, ದಯವಿಟ್ಟು ಈ ಬುಕ್ ಮೈ ಶೋ ಗಿವರ್ಲಿ ಟ್ರೆಂಡನ್ನು ನೋಡೋದು ಬಿಟ್ಬಿಡಿ. ಯಾಕೆಂತಂದ್ರೆ ಅವ್ರಿಗೆ ಕಾಂಪಿಟೇಟರ್ ಡಿಸ್ಟ್ರಿಕ್ಟ್ ಆ್ಯಪ್ ಬಂದಿದೆ, ಅದರಲ್ಲಿ ಎಷ್ಟು ಸಾವಿರ ಟಿಕೆಟ್ ಬುಕ್ ಆಗ್ತಿತ್ತೋ ನಮಗೆ ಗೊತ್ತಿಲ್ಲ. ಅದೆರಡನ್ನೂ ಸೇರಿಸಿದ್ರೆ ಅದು ಎಷ್ಟು ಆಗ್ತಾ ಇತ್ತು. ಸೊ ಹಾಗಾಗಿ ಆ ಸ್ಕೇಲು ಎಲ್ಲ ಬುಕ್ ಮೈ ಶೋ ಅವ್ರದ್ದು ಅಲ್ಟಿಮೇಟ್ ತಲೆ ಓಡಿಸ್ಬಿಟ್ರು ಗುರು. ಈ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಇಂತೆಲ್ಲ ಜಾಸ್ತಿ ಜನ ಬುಕ್ ಮೈ ಶೋ ಹೋಗಿ ಅವರ್ಲಿ ಚೆಕ್ ಮಾಡುವಂಗೆ ಆಗೋಯ್ತು. ಏನಿವೆ, ಮತ್ತೆ ಡಿಸ್ಟ್ರಾಕ್ಟ್ ಆದೆ. ಕಾಂತಾರ ಚಾಪ್ಟರ್ 1 ನಾನು ಇವತ್ತು ಬೆಳಗ್ಗೆ ಬುಕ್ ಮಾಡ್ಕೊಂಡಿದ್ದೆ, ಬಟ್ ಸ್ಪಾಯ್ಲರ್ಸ್ ಹಾಕ್ಬಿಡ್ತಾರೆ ಟ್ವಿಟರಲ್ಲಿ ಅಂತ ಅಂದ್ಬಿಟ್ಟು ನೆನ್ನೆ ರಾತ್ರಿನೇ ಹೋಗಿ ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದೆ. ಆವಾಗಲಿಂದಲೂ ಅನಿಸ್ತಾ ಇತ್ತು ಮಾತಾಡಬೇಕು ನಿಮ್ಮ ಜೊತೆ ಅಂತ. ಕಾರಣ ಏನಪ್ಪ ಅಂತಂದರೆ, ನನಗೆ ಗೊತ್ತಿಲ್ಲ ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಹಾಕಿ. ನನಗೆ ಸಿನಿಮಾನ ನೋಡಿ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಖುಷಿ ಯಾಕಾಯಿತು ಅಂತಂದರೆ, ನಾನೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದೆ, ಅಲ್ಲಿ ನನಗೇನು ಸಿಕ್ತು, ಅಟ್ ದ ಸೇಮ್ ಟೈಮ್ ತುಂಬ ದಿನ ಆಗಿಬಿಟ್ಟಿತ್ತು ಥಿಯೇಟರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ಎದ್ದು ಬಂದು. ಎಲ್ಲರೂ ನೆನ್ನೆ ಸಿನಿಮಾ ಮುಗಿಸ್ಕೊಂಡು ಎದ್ದು ಹೊರಗಡೆ ಬರಬೇಕಾದ್ರೆ ಅದೊಂದು ಸ್ಯಾಟಿಸ್ಫ್ಯಾಕ್ಟ್ರಿ ಫೀಲಿಂಗ್ ಇತ್ತು. ಚೆನ್ನಾಗಿತ್ತು ಗುರು ಅಂತ. ಏನಕ್ಕೆ ಅಂತಪ್ಪ ಅಂತಂದರೆ, ಮೊದಲನೇದಾಗಿ ನನಗೆ ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೋಬೇಕು ಅಂತ ತುಂಬ ದಿನ ಗೊತ್ತಿರಲಿಲ್ಲ. ಆ ಸಿನಿಮಾ ಅನೌನ್ಸ್ ಆಯಿತು, ವಿಷಯಗಳು ಬರ್ತಿರ್ಲಿಲ್ಲ ಬಿಡಿ, ಅದು ಬೇರೆ ವಿಷಯ. ನನಗೆ ಯಾವಾಗ ಸಿನಿಮಾ ಬಗ್ಗೆ ಎಕ್ಸ್ಪೆಕ್ಟೇಷನ್ ಶುರುವಾಯಿತು ಅಂತಂದರೆ, ಸಿನಿಮಾದ ಮೇಕಿಂಗ್ ವಿಡಿಯೋ ಒಂದು ಬಿಟ್ರಲ್ಲ, ಅಲ್ಲಿ ತನಕ ನಾನು ಅದ್ರ ಬಗ್ಗೆ ಕೇಳಿದ್ದೆ. ಅಂದರೆ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ, ಲಿಟಲ್ ಇಂಗ್ಲೀಷಲ್ಲಿ ಹೇಳ್ತಲ್ಲ, ಮೂವಿಂಗ್ ದ ಮೌಂಟನ್ಸ್ ಅಂತ. ತಲೆ ಮೇಲೆ ತಲೆ ಬಿದ್ದರು ಇಂಥದ್ದು ಬೇಕು ಅಂತಂದರೆ ಅಂಥದನ್ನು ಸಾಧಿಸ್ತಾ ಇದ್ರು, ಅಲ್ಲಿ ಎಷ್ಟು ಕಷ್ಟಪಡ್ತಾರೆ ಅಂತೆಲ್ಲ ಕೇಳ್ಪಟ್ಟಿದ್ದೆ. ಆ ಮೇಕಿಂಗ್ ವಿಡಿಯೋ ನೋಡಿದಾಗ ನಿಜವಲ್ಲೂ ನಾನು ಸೈಕಾಗಿ ಹೋಗಿದ್ದೆ. ಸಕ್ಕದಾಗಿತ್ತು ಅಂತ ಅನಿಸ್ತು. ಆ ಸ್ಕೇಲು ಯಾವ ಥರ ಅಚೀವ್ ಮಾಡ್ತಾ ಇರೋದು ನೋಡಿ, ನಿಜ ಹೇಳ, ನನಗೆ ಟ್ರೈಲರ್ಗಿಂತ ಜಾಸ್ತಿ ವರ್ಕ್ ಆಗಿದೆ ಮೇಕಿಂಗ್ ವಿಡಿಯೋ. ಮೇಕಿಂಗ್ ವಿಡಿಯೋನ ಸಿಕ್ಕಾಡೋ ಎಷ್ಟಾಯಿತು. ಆವಾಗಲಿಂದ ನಮ್ಮ ಶೈಲಿಯಲ್ಲಿ ಇಡಬೇಕು ಅಂತಲೇ ಈ ಸಿನಿಮಾನ ನೋಡೋದಕ್ಕೆ ಹುಚ್ಚ ನಾಯಿ ಥರ ಕಾಯ್ತಾ ಇದ್ದೆ. ಆ್ಯಂಡ್ ರಿಷಬ್ ಶೆಟ್ಟಿ ಅವರು ಈಸ್ ಒನ್ ಆಫ್ ದ, ಐ ಥಿಂಕ್ ಈಸ್ ಆಡಿಯನ್ಸ್ ಡೈರೆಕ್ಟರ್. ಅಂದರೆ ಸಿನಿಮಾನ ಜನರಿಗೋಸ್ಕರ ಅಂತಲೇ ಮಾಡೋ ಒಬ್ಬ ಡೈರೆಕ್ಟರ್ ಅಂತ ನನಗನ್ಸುತ್ತೆ. ಅವ್ರಿಗೆ ಗೊತ್ತು ಆಡಿಯನ್ಸ್ ಪಲ್ಸ್, ಯಾವ ರೀತಿ ಹೇಳಬೇಕು ಕತೆನ, ಯಾವ ರೀತಿ ಎಂಟರ್ಟೈನಿಂಗ್ ಆಸ್ಪೆಕ್ಟ್ಸ್ ಇಡಬೇಕು, ಕತೆ ಎಷ್ಟು ಇಡಬೇಕು, ಎಂಟರ್ಟೈನ್ಮೆಂಟ್ ಎಷ್ಟು ಇಡಬೇಕು, ಇದೆಲ್ಲದರ ಒಂದು ಮಿಶ್ರಣ ಏನಿದೆ ಅದು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಈವನ್ ಕಾಂತಾರನೂ ಅಷ್ಟೇ. ನಾನು ಅದ್ರದ್ದು ರಿವ್ಯೂ ಮಾಡಿರಲಿಲ್ಲ, ಬಿಕಾಸ್ ಅವಾಗ ಸಪ್ತಸಾಗರದಲ್ಲಿ ವರ್ಕ್ ಮಾಡ್ತಿದ್ದೆ ಅಂತ. ಬಟ್ ಅದು ಅಷ್ಟೇ, ನಿಮಗೆ ಓಪನಿಂಗು, ಎಂಡಿಂಗು ಆ್ಯಂಡ್ ರೆಸ್ಟ್ ಆಫ್ ದ ಸ್ಟಫ್ ಬಗ್ಗೆ ಡಿಸ್ಕಷನ್ ಬಂದಾಗ ಇದೆ, ಏರಿಳಿತಗಳು ಇದ್ದೇ ಇದೆ. ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ ಅಂತ ಹೋದಾಗ ನಾನು ಇದರಲ್ಲಿ ಓಕೆ, ಹೊಸದಾಗಿ ಏನು ಮಾಡಿದ್ದಾರೆ, ಅಷ್ಟು ಕಷ್ಟಪಡ್ತಿದ್ರು ಅಂತಂದ್ರಲ್ಲ, ಏನು ಬಂದಿದೆ ತೆರೆ ಮೇಲೆ ಅಂತ ನೋಡೋದಕ್ಕೆ ಹೋಗಿದ್ದು. ಸೊ ಅದು ಎಲ್ಲೋ ಒಂದು ಕಡೆ ನೋಡಿದಾಗ ಭಾಳನೇ ಖುಷಿ ಆಯಿತು. ಈ ಬಜೆಟಲ್ಲಿ ನಾವು ಬೇರೆ ಸಿನಿಮಾಗಳನ್ನ ನೋಡಿದ್ದೀವಿ. ನಾವು ಇವತ್ತಿನ ದಿನ 400 ಕೋಟಿ ಸಿನಿಮಾ, 500 ಕೋಟಿ ಸಿನಿಮಾ, 300 ಕೋಟಿ ಸಿನಿಮಾ ಅಂತ ಬರ್ತಾ ಇವೆ. ಬಟ್ ಅದ್ರದ್ದು ಔಟ್ಪುಟ್ ಏನಿದೆ, ನಾವು ಹಿಂದೆ ನೋಡ್ತಾ ಇದ್ದಿದ್ದು 50 ಕೋಟಿ ಸಿನಿಮಾದಲ್ಲೂ ಅದೇ ಇರ್ತಾ ಇತ್ತು. ಇವತ್ತು ಅದೇ ಸಿನಿಮಾ 300 ಕೋಟಿ ಆಯಿತು ಅಂತಾರೆ, 400 ಕೋಟಿ ಆಯಿತು ಅಂತಾರೆ. ಇನ್ ಟರ್ಮ್ಸ್ ಆಫ್ ನಮಗೆ ಗೊತ್ತಿಲ್ಲ ಪ್ರೊಡಕ್ಷನ್ ಬಜೆಟ್ ಎಷ್ಟು, ರೆಮ್ಯುನರೇಷನ್ ಎಷ್ಟು, ಏನೂ ಗೊತ್ತಿಲ್ಲ. ಬಟ್ ಕಾಂತಾರದ್ದು ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು, ಆ ತೆರೆ ಮೇಲೆ ಏನು ಬಂತು ಅಂತ ನೋಡಿದಾಗ ಪ್ರತಿಯೊಂದು ರೂಪಾಯಿ ಕೂಡ ಎಲ್ಲ ಒಂದು ಕಡೆ ತೆರೆ ಮೇಲೆ ಕಾಣಿಸ್ತು ಅಂತ ಅನಿಸ್ತು. ಆ ಬಜೆಟಲ್ಲಿ ಏನು ಅಚೀವ್ ಮಾಡಿದಾರಲ್ಲ, ಡೆಫಿನೆಟ್ಲಿ ಇವತ್ತು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಲಿ ಒಂದು ಬಿಗ್ ಬಜೆಟ್ ಸಿನಿಮಾ ಅಂದರೆ ಯಾವ ರೀತಿ ನೋಡ್ತಾರೆ, ಏನು ಅಚೀವ್ ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದನ್ನ ಈ ಸಿನಿಮಾ ಚೇಂಜ್ ಮಾಡುತ್ತೆ. ಕಾಂತಾರ ಸಿನಿಮಾ ನಂಗೆ ಗೊತ್ತಾ, ಬಜೆಟ್ ಎಷ್ಟು ಅಂದರೆ ಕೆಲವರು 100 ಕೋಟಿ ಅಂತಾರೆ, ಕೆಲವರು 200 ಕೋಟಿ ಅಂತಾರೆ. ಅವೆರಡರ ಮಧ್ಯೆ ಎಲ್ಲೋ ಒಂದು ಕಡೆ ಇರ್ಬೋದೇನೋ, ಅಥವಾ ಅದಕ್ಕಿಂತ ಜಾಸ್ತಿನೂ ಇರ್ಬೋದು, ಗೊತ್ತಿಲ್ಲ. ಬಟ್ ನಾಳೆ 400 ಕೋಟಿ ಅಂತ ಸಿನಿಮಾ ಬಂದಾಗ, ಗುರು ಕಾಂತಾರದವ್ರು ಈ ಬಜೆಟಲ್ಲಿ ಹಿಂಗೆ ಮಾಡಿದ್ರು, ಇದೆಲ್ಲ ಅದೆಲ್ಲ ಇಲ್ವಲ್ಲ ಅನ್ನೋ ಒಂದು ಪ್ರಶ್ನೆ ಬರೋ ಮಟ್ಟಿಗೆ ಇದೆಲ್ಲ ಅಚೀವ್ ಮಾಡಿದ್ದಾರೆ. ಅದು ಇನ್ ಟರ್ಮ್ಸ್ ಆಫ್ ಆ ಎಕ್ಸ್ಪೀರಿಯನ್ಸ್ ಕಟ್ಕೊಡೋದ್ರಲ್ಲಿ, ಆ ಒಂದು ಯೂನಿವರ್ಸ್ ಕ್ರಿಯೇಟ್ ಮಾಡೋದ್ರಲ್ಲಿ, ನಮ್ಮನ್ನು ಒಳಗಡೆ ಎಳ್ಕೊಳ್ಳೋದ್ರಲ್ಲಿ ಏನಿದಿಲ್ಲ, ಸಿನಿಮಾ
ಸಕ್ಸಸ್ಫುಲ್ ಆಯಿತು. ಅಟ್ ದ ಸೇಮ್ ಟೈಮ್ ಆ ಸೆಟ್ ಪೀಸಸ್ ಏನಿದೆ, ಆ್ಯಕ್ಷನ್ ವಾಸ್ ಅನದರ್ ಮೇಜರ್ ಥಿಂಗ್. ಅಂದರೆ ಕತೆ ಒಂದು ಕಡೆ ಹೇಳ್ತಾ ಹೋಗ್ತಾರೆ ನಿಮಗೆ ಆಬ್ವಿಯಸ್ಲಿ. ನಾನು ನನಗೆ ಆ್ಯಕ್ಚುಲಿ ಕಾಂತಾರ 1 ಅಂದರೆ ಆ ಕಾಂತಾರನ ಅಥವಾ ಚಾಪ್ಟರ್ 1 ಅಂತಂದರೆ ನನಗೆ ಪರ್ಸ್ನಲಿ ಕಾಂತಾರ ಚಾಪ್ಟರ್ 1 ಮೊದಲನೇ ಕಾಂತಾರಗಿಂತಲೂ ಸಿಕ್ಕಾಪಟ್ಟೆ ವರ್ಕ್ ಆಯಿತು. ಐ ಥಿಂಕ್ ದ ಮೇನ್ ರೀಸನ್ ಬೀಯಿಂಗ್ ಆ್ಯಕ್ಷನ್ ಸೆಟ್ ಪೀಸಸ್. ಪ್ರತಿಯೊಂದು ಆ್ಯಕ್ಷನ್ನೂ ಡಿಫ್ರೆಂಟಾಗಿ ಕಟ್ಕೊಟ್ಟಿದ್ದಾರೆ. ಅಂದರೆ ಈ ಫೈಟ್ ಥರ ಇತ್ತು ಅಂತ ಅನ್ನುವಂಗೆ ಇಲ್ಲ ಅಂತ ಅನ್ನಿಸ್ತು. ಆ ಥರ ಸಿನಿಮಾ ಇಂಟ್ರೆಸ್ಟಿಂಗಾಗಿ ಓಪನ್ ಆಯಿತು. ಮೊದಲನೇ ಸಿನಿಮಾ ಥರ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಸಿನಿಮಾ ಓಪನ್ ಆಗುತ್ತೆ, ನಾವು ಕಾಯ್ತಾ ಇರ್ತೀವಿ. ನಾವು ಸಾಕಷ್ಟು ಕತೆ ಹೇಳ್ತಾರೆ, ಜೀರ್ಣಿಸ್ಕೊಳ್ಳೋದೇ ಕಷ್ಟ ಅನ್ನಿಸಲಿ, ಅಷ್ಟೊಂದು ವಿಷಯಗಳನ್ನ ಈ ಸಿನಿಮಾದಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ಫ್ಯಾಕ್ಟ್ ಈ ಸಿನಿಮಾದಲ್ಲಿರೋ ಕತೆನ ಇಟ್ಕೊಂಡು ಬೇರೆಯವ್ರು 3-4 ಸಿನಿಮಾ ಮಾಡ್ತಿದ್ರು ಅಂತ ಅನ್ಸುತ್ತೆ. ಯಾಕೆಂದರೆ ಕಾಲ್ಭಾಗ ಸಿನಿಮಾದಲ್ಲಿ ಒಂದು ಸಿನಿಮಾ ಮಾಡಿ 2ನೇ ಸಿನಿಮಾ ನೋಡಿ ಅಂತ, 2ನೇ ಪಾರ್ಟ್ ನೋಡಿ ಅಂತಿರೋ ಕಾಲದಲ್ಲಿ ರಿಷಬ್ ಶೆಟ್ಟರು ಸಿಕ್ಕಾಪಟ್ಟೆ ಕತೆ ಹೇಳಿದ್ದಾರೆ ಅಂತ ಅನಿಸ್ತು ಈ ಸಿನಿಮಾದಲ್ಲಿ. ಸೊ ಹಂಗಾಗಿ ಸ್ಟಾರ್ಟಿಂಗಲ್ಲಿ ಕತೆ ಹೇಳಿ ಸಿನಿಮಾ ಶುರುವಾದ್ಮೇಲೆ ಮತ್ತೆ ಸೇಮ್ ಸ್ವಲ್ಪ ಕಾಮಿಡಿ ಹ್ಯೂಮರ್ ಮೋಡ್ಗೆ ಹೋದಾಗ ಸ್ವಲ್ಪ ಹಿಟ್ ಆ್ಯಂಡ್ ಮಿಸ್ ಇದ್ದೇ ಇರುತ್ತೆ. ಓಕೆ, ಬಟ್ ನೋಡಿಸ್ಕೊಂಡು ಹೋಗ್ತಿರ್ತೆ, ಬಿಕಾಸ್ ಕತೆ ಡಿಫ್ರೆಂಟ್ ಆಗಿದೆಯಲ್ಲ. ಇಲ್ಲಿಂದ ಜನ ಅಲ್ಲಿಗೆ ಹೋಗ್ತಾರೆ. ಸ್ಪಾಯ್ಲರ್ ಆಗದಿರೋ ಹಂಗೆ ನೋಡ್ಕೋತೀನಿ. ನನಗೆ ಆ್ಯಕ್ಚುಲಿ ಸ್ಪಾಯ್ಲರ್ ವಿಡಿಯೋ ಮಾಡಬೇಕು ಅಂತಿತ್ತು, ಪ್ರತಿಯೊಂದು ಆಸ್ಪೆಕ್ಟ್ನು ಡಿಸ್ಕಸ್ ಮಾಡಿ ಡೇ 1ನಲ್ಲೇ ಏನಕ್ಕೆ ಅಂತ ಅಂದ್ಬಿಟ್ಟು. ಬಟ್ ಏನ್ವೇ ಟ್ರಾವೆಲ್ ಆಗ್ತಿರುತ್ತೆ ಸಿನಿಮಾ, ಈ ಕಡೆಯಿಂದ ಆ ಕಡೆ ಈ ಕಡೆ ಟ್ರಾವೆಲ್ ಆಗಬೇಕಾದ್ರೆ ಏನಾಗ್ತಿದೆ ಅನ್ನೋ ಒಂದು ಕುತೂಹಲ ಇರುತ್ತೆ, ನೋಡಿಸ್ಕೊಂಡು ಹೋಗ್ತಾ ಇರುತ್ತೆ. ಫಸ್ಟ್ ಸೀಕ್ವೆನ್ಸ್ ಯಾವುದು ಅಂತಂದರೆ ನನ್ನನ್ನು ತೆಗೆದು ಹಿಂಗೆ ಇಳಿದು ಅನ್ನೋದು ಕತ್ತಿನ ಪಟ್ಟಿ ಹಿಡಿದು ಒಳಗಡೆ ಎಳ್ಕೊಂಡಿದ್ದು ಅಂತಂದರೆ ಆ ಒಂದು ತೇರಿನ ಆ್ಯಕ್ಷನ್ ಸೀಕ್ವೆನ್ಸ್ ಇದೆಯಲ್ಲ, ದಟ್ ವಾಸ್ ಲೈಕ್ ಆ ಸಿನಿಮಾ ನೋಡಿ, ಆ ಒಂದು ಸೀನು, ಆ ಒಂದು ಆ್ಯಕ್ಷನನ್ನು ನೋಡಿ ನಾನು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಸ್ವಲ್ಪ ಕಳೆದೋದೆ. ಫೈಟ್ಸ್ ನೋಡಿದ್ದೀವಿ ನಾವು ರೆಗ್ಯುಲರ್ ಆಗಿ, ಸೆಟ್ ಪೀಸಸ್ ನೋಡಿರ್ತೀವಿ, ಬಟ್ ಅದು ಏನೋ ಬೇರೆ ಫೀಲೇ ಕೊಡ್ತು ನನಗೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಎಂಟೈರ್ ಟೀಮ್ಗೆ ಅದು ಪುಲ್ ಆಫ್ ಮಾಡೋದಕ್ಕೆ. ಆ ಟೆರೈನಲ್ಲಿ ಅಂದರೆ ಇದೇನು ಫ್ಲಾಟ್ ಗ್ರೌಂಡಲ್ಲೆಲ್ಲ ಶೂಟ್ ಮಾಡ್ತಾ ಇರೋದು, ಯಾವುದೋ ಬೆಟ್ಟದ ಮೇಲೆ ಸ್ಮೂತಾಗಿರೋ ರಸ್ತೆ ಅಲ್ಲ, ಅಲ್ಲೊಂದು ತೇರನ್ನ ತೊಗೊಂಡು, ತೇರು ರಥ ನಂಗೆ ಯಾಕೋ ವರ್ಡೆ ಯಾವ್ದಕ್ಕೂ ಯೂಸ್ ಮಾಡ್ಬೋದು ಅಂತ ಅನ್ಸುತ್ತೆ. ಬಟ್ ಏನಿವೆ ಅದು ಉಳ್ಕೊಂಡು ಬರಬೇಕಾದ್ರೆ ಅದು ಅಚೀವ್ ಮಾಡೋದು ಇದೆಯಲ್ಲ, ಆ್ಯಂಡ್ ವೆರಿ ಲೆಸ್ ಸಿ ಜಿ, ಹಾರ್ಡ್ಲಿ ಎನಿ ಸಿ ಜಿ ಅಂತ ಅನ್ಬೋದು. ಸೊ ರಿಯಲಿಸ್ಟಿಕ್ ಆಗಿ ಅಚೀವ್ ಮಾಡೋದಿಲ್ಲ, ಗ್ರೀನ್ ಸ್ಕ್ರೀನ್ ಇಲ್ದಲೆ ಅದು ಮಜಾ ಕೊಡೋದು. ಹ್ಯಾಟ್ಸ್ ಆಫ್ ಆ್ಯಕ್ಷನ್ ಮಾಸ್ಟರ್ ಅರ್ಜುನ್ ಅವರು ಅದನ್ನು ಮಾಡಿರೋದು. ಆ್ಯಂಡ್ ರಿಷಬ್ ಶೆಟ್ಟಿರು ತೊಗೊಂಡಿರೋ ರಿಸ್ಕ್. ಮೊನ್ನೆ ಹೇಳ್ಬೇಕಾದ್ರೆ ಅವರು 3-4 ಸಲ ಆಲ್ಮೋಸ್ಟ್ ಹೋಗೇ ಬಿಡ್ತಾ ಇದ್ದೆ ಅಂತ ಅಂದಾಗ, ಹೌದಾ ಇಷ್ಟೊಂದು ರಿಸ್ಕ್ ಇತ್ತಾ ಅನ್ನೋದು ಪ್ರಶ್ನೆ ಬರ್ತಿತ್ತೇನೋ. ಬಟ್ ಇದು ನೋಡಿದಾಗ ಅನಿಸುತ್ತೆ ಹೌದು, ಯಾಕಂತಂದರೆ ಈ ಮಟ್ಟಿಗಿನ ಆ್ಯಕ್ಷನ್ ಮಾಡೋದಕ್ಕೆ ಒಂದು ಲೆವೆಲ್ ಹುಚ್ಚತನ ಬೇಕು. ಸುಮ್ಮನೆ ಮಾಡಲ್ಲ, ಸುಮ್ಮನೆ ನೀವು ಫೈಟ್ ಮಾಡ್ಬೋದು, ಬೇರೆ ಎಲ್ಲ ಫೈಟ್ ಇವೆ. ಬಟ್ ಎಲ್ಲೋ ಒಂದು ಕಡೆ ಇಷ್ಟು ರಿಸ್ಕ್ ತೊಗೊಂಡು ಇದನ್ನ ಒಂದು ಅಚೀವ್ ಮಾಡೋದಿದೆಯಲ್ಲ, ಐ ಥಿಂಕ್ ಆ ಪಾಯಿಂಟ್ ವಾಸ್ ಲೈಕ್, ಇಲ್ಲ ಗುರು ಈ ಸಿನಿಮಾದಲ್ಲಿ ಇನ್ನೇನೋ ಮಾಡಿದೆ ಅಂತ ಅದು ಸಿನಿಮಾ ಒಳಗಡೆ ಹೇಳ್ಕೊಂತಂದ್ರೆ. ಹಾರರ್ ಫಿಲಮಲ್ಲಿ ಸುಮ್ಮನೆ ನೋಡ್ತಿರ್ತೀರಿ ನೀವು, ಹಾರರ್ ಫಿಲಮಲ್ಲಿ ಒಂದು ಪ್ರಾಪರ್ ಸ್ಕೇರ್ ಸೀನ್ ಬಿತ್ತು ಅಂತ ಇಟ್ಕೊಳ್ಳಿ, ಸರಿಯಾಗಿ ನಿಮ್ಮನ್ನ ಹೆದರ್ಸಿದ್ರು ಅಂತ ಇಟ್ಕೊಳ್ಳಿ, ಅಲ್ಲಿಂದ ನೀವು ಅಲರ್ಟ್ ಆಗ್ತೀರಾ. ಈಗ ಯಾವಾಗ ಬೇಕಾದ್ರೂ ಭಯ ಬೀಳಿಸ್ಬೋದು, ದೆವ್ವ ಎಲ್ಲಿಂದಾದ್ರು ಬರುತ್ತೆ ಅನ್ನೋ ಒಂದು ಭಯ ಇರುತ್ತಲ್ಲ, ಆ ಥರ. ಆ ಸೀನ್ ನೋಡಿದ್ಮೇಲೆ ಓಕೆ, ಈ ಸಿನಿಮಾದಲ್ಲಿ ಯಾವಾಗ ಏನು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ. ಆದಮೇಲೆ ಮತ್ತೆ ಸಿನಿಮಾ ಲೈಕ್ ಗ್ರಿಪ್ಪಿಂಗ್ ಆಗ್ತಾನೆ ಹೋಗ್ತಾ ಹೋಗುತ್ತೆ. ಟುವರ್ಡ್ಸ್ ಇಂಟರ್ವೆಲ್ ಹೋಗ್ತಾ ಪ್ರೀ ಇಂಟರ್ವೆಲ್ಲಲ್ಲಿ ಅಂತೂ ಆ ಕತೆ ತಗೊಳ್ಳೋ ರೀತಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಅಂದರೆ ಕಾಂತಾರ 1ಗೂ ಇದಕ್ಕೂ ಕಂಪೇರ್ ಮಾಡ್ತಾ ಹೋದರೆ ಇನ್ ಟರ್ಮ್ಸ್ ಆಫ್ ಸ್ಟೋರಿ ಟೆಲ್ಲಿಂಗ್ ಆ್ಯಂಡ್ ಅದರ್ ಥಿಂಗ್ಸ್, ಆಬ್ವಿಯಸ್ಲಿ ಸ್ಕೇಲ್ ಬೇರೆ ಲೆವೆಲಲ್ಲಿದೆ. ಬಟ್ ಈವನ್ ಸ್ಟೋರಿ ಟೆಲ್ಲಿಂಗ್ ಅಂತ ಬಂದಾಗಲೂ ಅಲ್ಲೆಲ್ಲೋ ಒಂದು ಕಡೆ ಕತೆ ಸ್ವಲ್ಪ ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲೇ ಹೋಗ್ತಾ ಇರುತ್ತೆ, ಅಥವಾ ಓಕೆ ಏನಂತ ಡಿಫ್ರೆಂಟ್ ಆಗಿದೆ ಅಂತ ಅನ್ಸಲ್ಲ. ಬಟ್ ಇಲ್ಲೇನಾಗುತ್ತೆ, ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾವು ಇಂಟರ್ವಲ್ ಬ್ಲಾಕ್ ಹೋಗ್ತಾನೂ ಕತೆ ಎಲ್ಲೋ ಒಂದು ಡಿಫ್ರೆಂಟ್ ಟರ್ನೇ ತಗೊಳುತ್ತೆ. ಆ್ಯಂಡ್ ಸಿ ಜಿ, ಆ ಹುಲಿ ಸಿ ಜಿ ಆ್ಯಂಡ್ ಅದರ್ ಸ್ಟಫ್ ನೀವು ಟ್ರೇಲರಲ್ಲಿ ನೋಡಿರ್ತೀರ. ನಾನು ಇಲ್ಲಿ ನೋಡಿದಾಗ ಲೈಕ್ ಎವ್ರಿಥಿಂಗ್ ವಾಸ್ ಸಿಕ್ಕಾಪಟ್ಟೆ ವೆರಿ ವೆಲ್ ಡನ್. ಅದಕ್ಕೆ ಅದನ್ನು ಅಷ್ಟು ಕ್ಲಿಯರಾಗಿ ಕಾಣಿಸುತ್ತೆ. ಆ್ಯಂಡ್ ಪ್ರತಿಯೊಂದು ಹೆಜ್ಜೆ ಇಟ್ಟಾಗಲೂ ನಿಜವಲ್ಲೂ ಬರ್ತಿರೋ ರೀತಿಯೇ ಇತ್ತು. ಸಿ ಜಿ ವಾಸ್ ಆನ್ ಅದರ್ ಲೆವೆಲ್. VFX ಆ್ಯಂಡ್ ಅದರ್ ಸ್ಟಫ್ ತುಂಬಾ ಸಖತ್ತಾಗಿ ಮಾಡಿದ್ರು ಅಂತ ಅನಿಸ್ತು. ಇಂಟರ್ವಲ್ ಬ್ಲಾಕ್, ಆ್ಯಕ್ಷನ್ ಸೀಕ್ವೆನ್ಸ್, ಅದರಲ್ಲಿದ್ದಿದ್ದು ಪವರ್ ಏನಿದೆ ಸೂಪರ್ ಡೂಪರ್ ಸೆಟಪ್ ಆಯಿತು ಸೆಕೆಂಡ್ ಹಾಫ್ಗೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಕೂಡ ಅಷ್ಟೇ, ಒಂದ್ಸಲಿ ನಿಮಗೆ ಏನಂತೀರ ಸ್ಟೋರಿ ಸೆಟಪ್ ಆಗ್ತಿದ್ದಂಗೆ ಸಿನಿಮಾ ಇಸ್ ಲೈಕ್ ನಾನ್ ಸ್ಟಾಪ್. ಅಂದರೆ ಫಸ್ಟ್ ಹಾಫಲ್ಲಿ ಇಷ್ಟು ಕಟ್ಕೊಡ್ಬೇಕು, ಇಷ್ಟು ಕತೆ ಹೇಳಬೇಕು ಅಂತ ಅಂದ್ಕೊಂಡಿದ್ರು. ಸೆಕೆಂಡ್ ಹಾಫ್ಗೆ ಹೋದಾಗ ಕತೆ ಹೇಳೋದು ಹೋಗ್ತಿರುತ್ತೆ ಆ ಕಡೆ ಈ ಕಡೆ, ಬಟ್ ಸೆಟ್ ಪೀಸಸ್ ಅಷ್ಟೇ, ಆ್ಯಕ್ಷನ್ ಎಲಿಮೆಂಟ್ಸ್ ಅದು ಇದು ಬರ್ತಾ ಹೋಗುತ್ತೆ. ಆ್ಯಂಡ್ ರಿಷಬ್ ಶೆಟ್ಟಿ ಅವರ ಎನರ್ಜಿ, ಅಯ್ಯೋ ರಾಮ, ಯಪ್ಪ ಮನುಷ್ಯನ ಅಂತ ಅನಿಸ್ತಾಯಿತ್ತು ನಿಜವಾಗ್ಲೂ. ಯಾಕಂದರೆ 2 ಸಪ್ರೇಟ್ ವೇರಿಯೇಷನ್ಸೇ ಕಾಣಿಸ್ತು. ಈಗ ಫಸ್ಟ್ ಹಾಫಲ್ಲಿ ಹೋದಾಗ ಆಬ್ವಿಯಸ್ಲಿ ಕ್ಯಾರೆಕ್ಟರೈಸೇಷನ್ ವೈಸು ರೆಬೆಲ್ ಕ್ಯಾರೆಕ್ಟರ್ ಥರನೇ ಇದೆ, ಸ್ವಲ್ಪ ಆ್ಯಕ್ಷನ್ ಸೀಕ್ವೆನ್ಸಸ್ ಬರ್ತಾ ಹೋಗುತ್ತೆ.
ಬಟ್ ಆ ರೋಷ ಕಾಣಿಸಲ್ಲ ನಿಮಗೆ ಫಸ್ಟ್ ಆಫ್ ಅಲ್ಲಿ, ಒಂಥರ ಗಾಂಚಲಿ ಕಾಣಿಸುತ್ತೆ. ನಾವೇ ನಿಮ್ಗಿಂತ ಕಡಿಮೆ ಇಲ್ಲ, ನಾವೇ ಇದು ಅಂದರೆ ನಿಮಗೆ ಆ ರಾಜರಿಗೆ ಒಂದು ಟಾಂಗ್ ಕೊಡ್ಬೇಕಾದ್ರೆ ನಿಮ್ಗಿಂತ ಏನು ಕಡಿಮೆ ಇಲ್ಲ ಅನ್ನೋ ಒಂದು ಗಾಂಚಲಿ ಕಾಣಿಸುತ್ತೆ. ಅಟ್ ದ ಸೇಮ್ ಟೈಮ್ ಈಗ ಹುಲಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಬಂದಾಗ ಅವರಲ್ಲೂ ಒಂದು ಭಯ ಕಾಣಿಸುತ್ತೆ. ಅಂದರೆ ದೇರ್ ಇಸ್ ಅ ಬಿಟ್ ಆಫ್ ಆ ಲ್ಯಾಕ್ ಆಫ್ ಎನರ್ಜಿನೋ ಏನೋ ಅದು ಕಾಣಿಸುತ್ತದು. ಇಲ್ಲ ಅಂದರೆ ಆ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಷನ್ ಆಗಿಲ್ಲ ಅನ್ನೋ ರೀತಿನೇ ನೋಡ್ತೀವಿ ಅವ್ರನ್ನ. ಸೆಕೆಂಡ್ ಹಾಫ್ ಹೋದಾಗ್ಲಂತೂ ಆ ಎನರ್ಜಿ ಎಲ್ಲಿಗೂ ಹೋಗುತ್ತೆ. ನೀವು ಒಂದು ಸ್ಪಾಯ್ಲರ್ ಆಗೋದು ಬೇಡ, ಬಟ್ ನೀವು ನೋಡಿ ಆ ಫೇಸ್ ಟು ಫೇಸ್ ಆದಾಗ ಹುಲಿ ಆ್ಯಂಡ್ ರಿಷಬ್ ಅವರ ಫೇಸ್ ಟು ಫೇಸ್ ಫಸ್ಟ್ ಹಾಫಲ್ಲಿ ಏನಾಗುತ್ತೆ, ಸೆಕೆಂಡ್ ಹಾಫಲ್ಲಿ ಬಂದಾಗ ಏನಾಗುತ್ತೆ, ಅಲ್ಲೂ ಕೂಡ ಒಂದು ಆರ್ಕ್ ಇದೆ. ಅಲ್ಲಿ ಪ್ರತಿಯೊಂದು ಸೀಕ್ವೆನ್ಸಲ್ಲಿ ಅವರು ಹಾರು ಬರೋ ರೀತಿ, ಆ್ಯಕ್ಷನ್ ಸೀಕ್ವೆನ್ಸ್ ರೀತಿ, ಆ ಎನರ್ಜಿ ಸ್ಕ್ರೀನನ್ನೇ ಚೀರ್ಕೊಂಡು ಆಚೆ ಬಂದಂಗಿತ್ತು. ಒಂದು ಗುಳಿಗ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಅಂತೂ ಸಮ್ಟೈಮ್ಸ್ ಏನಂತ ಬಿಗ್ ಸ್ಕ್ರೀನಲ್ಲಿ ನೋಡ್ಬೇಕಾದ್ರೆ ದಿಸ್ ಈಸ್ ಅ ಪ್ರಾಪರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿನಿಮಾ. ಅದು ಅಂದರೆ ಥಿಯೇಟ್ರಲ್ಲಿ ಕೂತು ಎಂಜಾಯ್ ಮಾಡಬೇಕಾದಂಥ ಸಿನಿಮಾ. ಈಗ ನಾವು ಇದೆಲ್ಲ ಹೇಳಿದಾಗ ಒಂದಷ್ಟು ಜನ ನಾಳೆ OTTಲಿ ಬಂದಮೇಲೆ ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಮೊಬೈಲ್ ಸ್ಪೀಕರ್ಸಲ್ಲಿ ನೋಡ್ಬಿಟ್ಟು ಜಿನೀಶ್ ಲೋಕನಾಥ್ ಅವ್ರ BGM ನನಗೇನು ವರ್ಕ್ ಆಗಲ್ಲ, ಫಿಲಮ್ ಸುಮ್ಮನೆ ಓವರ್ ರೈಟ್ ಇದೆಲ್ಲ ಬರೋಕ್ಕೆ ಶುರು ಆಗುತ್ತೆ. ಏನು ಗೊತ್ತಾ, ಇಟ್ಸ್ ಓಕೆ, OTTಲಿ ಸಿನಿಮಾ ನೋಡೋದು ತಪ್ಪಂತೇನಲ್ಲ. ನಾನು ಎಷ್ಟೋ ಸಿನಿಮಾ OTTಲಿ ನೋಡೇ ಮಾತಾಡ್ತಾ ಇದ್ದಿದ್ದು. ಬಟ್ ಏನಿದೆ, OTTಲಿ ಸಿನಿಮಾ ನೋಡಿದಾಗ ಏನಿರುತ್ತೆ ಅಂತಂದರೆ ಇಟ್ಸ್ ಡಿಫ್ರೆಂಟ್ ಥಿಂಗ್. ಈಗ ನನಗಿಷ್ಟ ಆಯಿತೋ ಇಲ್ವೋ ಅನ್ನೋದು ಒಂದು ಮಾತು. ಈಗ ನಾನು OTTಲಿ ನೋಡಿದಾಗ ನನಗೇನು ಸಿನಿಮಾ ವರ್ಕ್ ಆಗಲಿಲ್ಲ ಅಥವಾ ನನಗೆ ಸಿನಿಮಾ ವರ್ಕ್ ಆಯಿತು. ಬಟ್ ನಾವು OTTಲಿ ಸಿನಿಮಾ ನೋಡಿದಾಗ ಥಿಯೇಟ್ರಲ್ಲಿ ನೋಡಿ ಯಾಕೆ ಇಷ್ಟ ಆಯಿತು ನಿನಗೆ ಅಂತ ಚಾಲೆಂಜ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇಟ್ಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನೀವು ಒಂದು IMAX ಸ್ಕ್ರೀನ್ ಅಥವಾ ಒಂದು ದೊಡ್ಡ ಸ್ಕ್ರೀನಲ್ಲಿ ಡಾಲ್ಬಿ ಅಟ್ಮಾಸ್ ಸೌಂಡಲ್ಲಿ ಒಂದು ಕತ್ಲು ರೂಮಲ್ಲಿ ಲಾರ್ಜರ್ ದ್ಯಾನ್ ಲೈಫ್ ಕ್ಯಾರೆಕ್ಟರಲ್ಲಿ ನೋಡೋದಕ್ಕೂ ಒಂದು 6 ಇಂಚು 7 ಇಂಚ್ ಸ್ಕ್ರೀನಲ್ಲಿ ಸಿನಿಮಾ ನೋಡೋದಕ್ಕೂ ಆಬ್ವಿಯಸ್ಲಿ ಡಿಫ್ರೆನ್ಸ್ ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ಇದು ಲೈಕ್ ಥಿಯೇಟರ್ಗೆ ಅಂತಲೇ ಮಾಡಿರೋಂಥ ಸಿನಿಮಾ, ಒಂದು ಪ್ರಾಪರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ನಿಮಗೆ ಸ್ಟೋರಿ ಟೆಲ್ಲಿಂಗ್ ಆ ಕಡೆ ಈ ಕಡೆ ಹೋಗುತ್ತಾ, ಮತ್ತೊಂದು ಆ ಕಡೆ ಈ ಕಡೆ ಹೋಗುತ್ತಾ, ಆಬ್ವಿಯಸ್ಲಿ ನಾನು ರಿವ್ಯೂ ಮಾಡ್ತಾ ಇಲ್ಲ. ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ಎಲ್ಲ ಏನು ಮಾತಾಡೋಕೆ ಹೋಗ್ತಾ ಇಲ್ಲ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆ ಆ್ಯಕ್ಷನ್ ಸೀಕ್ವೆನ್ಸಸ್ಸು, ಆ ಡಿವೈನ್ ಫೀಲಿಂಗು, ಆ ಎನರ್ಜಿ ಇದೆಯಲ್ಲ, ನಾನು ಎಷ್ಟು ವಿಷಯ ಹೇಳ್ತಾ ಹೋಗ್ತಾರೆ ಕಂಟಿನ್ಯೂಸ್ ಆಗಿ. ಎಲ್ಲೂ ಸೆಕೆಂಡ್ ಪಾರ್ಟ್ ಮಾಡ್ತಾ ಇದೀನಿ, ನಾನು ಫಸ್ಟ್ ಪಾರ್ಟ್ ಆಲ್ರೆಡಿ ಮಾಡಿದ್ದೀನಿ, ಅದೊಂಚೂರು ಕಾಟಾಚಾರಕ್ಕೆ ಏನೋ ಒಂದು ಚಿಕ್ಕದಾಗಿ ವಿಷಯ ಹೇಳ್ಬಿಟ್ಟು ಥರ್ಡ್ ಪಾರ್ಟಿಗೆ ಕತೆ ಇಟ್ಕೊಳ್ಳೋಣ. ಎಷ್ಟು ಕತೆ ಹೇಳೋಕ್ಕಾಗುತ್ತೋ ಅಷ್ಟು ಕತೆನ ಇದ್ರೊಳಗಡೆ ತೊಗೊಂಬಂದಿದ್ದಾರೆ. ಎಷ್ಟು ಅವ್ರ ತಲೆಯಲ್ಲಿ ಇತ್ತು, ಅವ್ರ ಮೈಯಲ್ಲಿ ಇದ್ದಿದ್ದು ಎನರ್ಜಿ, ಅವ್ರ ತಲೆಯಲ್ಲಿ ಇದ್ದಿದ್ದು ಐಡಿಯಾಸ್ ಇನ್ ಟರ್ಮ್ಸ್ ಆಫ್ ಆ್ಯಕ್ಷನ್ ಏನು ಹಾಕ್ಬೋದು. ಆ್ಯಂಡ್ ಇನ್ಫ್ಯಾಕ್ಟ್ ನಾ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡಿಲ್ಲ, ಬಟ್ ಕ್ಲೈಮ್ಯಾಕ್ಸ್ ಅಷ್ಟೇ ಲಾಸ್ಟ್ ಒಂದು 20 ಮಿನಿಟ್ಸ್ ನಾನ್ ಸ್ಟಾಪಲ್ಲಿ ಹೋಗುತ್ತೆ. ಆ ಗುಳಿಗ ಆ್ಯಕ್ಷನ್ ಸೀಕ್ವೆನ್ಸ್ ಆಗ್ತಿದ್ದಂಗೆ ನಾನೆಲ್ಲ ಕಡೆ ಸಿನಿಮಾ ಮುಗ್ದೈತಾ ಅಂತ ಅನ್ಸೋ ಫೀಲ್ ಬಂದಿತ್ತು. ಯಾಕೆಂದ್ರೆ ಅದೇ ತಾನೇ ಕಾಂತಾರದಲ್ಲಿ ಕ್ಲೈಮ್ಯಾಕ್ಸ್ ಇದ್ದಿದ್ದು. ಸೊ ಹಾಗಾಗಿ ಏನು ಅಲ್ಲೇ ಆಗೋಯ್ತು ಅಂತ ಸಿನಿಮಾ ಅಂತ. ಬಟ್ ಅದಾದ್ಮೇಲೆ ಅದು ಟರ್ನೇ ಬೇರೆ ತೊಗೊಂಡ್ಬಿಟ್ಟು ಕೊನೆಗೆ ಹೋದಾಗ ಸಿನಿಮಾ ಮುಗಿಯೋಷ್ಟು ಹಿಂಗೆ ಕೂತಿದ್ದೆ ನಾನು. ಏನಾಗಿದೆ, ಎಲ್ಲಿಗೆ ತೊಗೊಂಡೋಗ್ರು ನನ್ನ ಆ್ಯಸ್ ಅನ್ ಆಡಿಯನ್ಸ್ ಅಂತ ಅಂದ್ಬಿಟ್ಟು. ನನಗಂತೂ ಆ್ಯಸ್ ಎ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಡೆ ಚೆನ್ನಾಗಿ ವರ್ಕೌಟ್ ಆಯಿತು. ಆ್ಯಂಡ್ ಆಲ್ಸೋ ಹೇಳಿದ್ನಲ್ಲ ದ ರಿಸ್ಕ್ಸ್, ಅಂದರೆ ಆ ಎನರ್ಜಿ ಹೇಳಿದ್ನಲ್ಲ, ಒಂದು ಆ ಕ್ಲೈಮ್ಯಾಕ್ಸ್ಗಿಂತ ಮುಂಚೆ ಬಂದ ಗುಡುಗ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಅಷ್ಟು ಎನರ್ಜಿ ತೊಗೊಂಡು ಹೋದಾಗ ಒಂದೊಂದ್ಸಲಿ ಸಡನ್ನಾಗಿ ಕೆಳಗಡೆ ಇಳಿಸಿ ನಾನೇನೋ ಒಂದು ಕತೆ ಹೇಳಿ ಆಮೇಲೆ ಕ್ಲೈಮ್ಯಾಕ್ಸ್ಗೆ ಬರ್ತೀನಿ ಅನ್ನೋದೆಲ್ಲ ಒಂದು ಡಿಸಿಷನ್ಸ್ ಇದೆಯಲ್ಲ, ಇಟ್ಸ್ ಎ ವೆರಿ ರಿಸ್ಕಿ ಡಿಸಿಷನ್. ಯಾಕೆಂದರೆ ಒಂದು ಚೂರು ಆ ಕಡೆ ಈ ಕಡೆ ಆದರೂ ಇವತ್ತಿನ ಜನ ಲಾಗೋ ಗೀಗೋ ಪಾಗೋ ಅಂತ ಬರ್ತಾರೆ. ಬಟ್ ಆ ಕಾನ್ಫಿಡೆನ್ಸ್ ಇಟ್ಕೊಂಡು ಯಾವ ರೀತಿ ಹೇಳಬೇಕು, ಎಡಿಟಿಂಗ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು. ಅಜನೀಶ್ ಲೋಕನಾಥ್ ಅವರಂತೂ ಸಖತ್ತಾಗಿ ಹೊಡೆದಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಹಿಡಿದು ಕೂರಿಸುತ್ತೆ ನಿಮ್ಮನ್ನ ಕೊನೆ ತನಕ. ನಿಮ್ಗೆ ಅದೇನು ಡಿವೈನ್ ಫೀಲಿಂಗು, ಗೂಸ್ ಬಂಪ್ಸು ಅದು ಏನು ಬೇಡ, ಸುಮ್ಮನೆ ಹಿಡಿದು ಕೂರ್ಸೋಕ್ಕೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿರ್ಬೇಕು. ಯಾಕಂದರೆ ಜನ ಆ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ ಇವತ್ತು. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಿತ್ತು ಅಂತಂದ್ರೆ ಸಾಕು. ಯೂಶಲಿ ಹಿಂದೆ ಏನು ಹೇಳೋರು ಅಂತಂದರೆ ಸಿನಿಮಾ ನೋಡ್ತಿದ್ರೆ ಮ್ಯೂಸಿಕ್ ಇದೆ ಅಂತಲೇ ಗೊತ್ತಾಗಬಾರ್ದು, ಆವಾಗ ಮ್ಯೂಸಿಕ್ ಗೆತ್ತು ಅಂತ. ಇವತ್ತು ಆ ಥರ ಇಲ್ಲ. ಸಿನಿಮಾ ಏನಾದ್ರು ಬರ್ತಾಯಿಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ ದಡಬಡ ಬಡಿತಾ ಇರ್ಬೇಕು, ಇಲ್ಲಾಂದ್ರೆ ಬ್ಯಾಕ್ಗ್ರೌಂಡ್ ಸ್ಕೋರೇ ಇಲ್ವಲ್ಲ ಗುರು ಅಂತ ಅಂದ್ಬಿಡ್ತಾರೆ. ಸೊ ಆ ಥರ ಇದ್ದಾಗ ಅಜನೀಶ್ ಲೋಕನಾಥ್ ಅವರು ಸಖತ್ತಾಗಿ ಕೊಟ್ಟಿದ್ದಾರೆ. ನಮ್ಮ ಆ್ಯಕ್ಷನ್ ಮಾಸ್ಟರ್ ಅರ್ಜುನ್ ಅವರು ಆ್ಯಕ್ಷನ್ ಸೀಕ್ವೆನ್ಸಸ್ ಆ್ಯಂಡ್ ಈವನ್ ಬೇರೆ ಆ್ಯಕ್ಷನ್ ಮಾಸ್ಟರ್ದ ಆ್ಯಕ್ಷನ್ ಸೀಕ್ವೆನ್ಸಸ್ ಓವರ್ ಆಲ್ ಚೆನ್ನಾಗಿ ವರ್ಕೌಟ್ ಆಗಿದೆ. ಆ್ಯಸ್ ಎ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಏನಿದೆ, ಆ್ಯಸ್ ಎ ಡಿಸ್ಟಿಂಗ್ ವಂಡರ್ಫುಲ್. ಅಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಒನ್ಸ್ ಅಗೇನ್ ಇರೋ ಬಡ್ಜೆಟಲ್ಲೇ ಎಷ್ಟು ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡ್ಕೋಬೋದು ಅಂತ ತೋರಿಸಿ ಮತ್ತೊಂದು 1000 ಕೋಟಿ ಸಿನಿಮಾನ ಕೊಡ್ತೀವಿ ಅಂತ ಅನ್ಸುತ್ತೆ. ಹಿಂದಿ ಒಂದು ರೀಜನ್ ಎತ್ಕೋಬೇಕು, ಕರೆಕ್ಟಾಗಿ ಎತ್ಕೊಂಬಿಟ್ರೆ ಆರಾಮಾಗಿ 1000 ಕೋಟಿ ಮಾಡುತ್ತೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇದು ನನ್ನ ಒಂಥರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದಿತ್ತು. ಏನು ಅನ್ನಿಸ್ತು ನನಗೆ, ಯಾವ್ಯಾವ ಬಿಟ್ಟಲ್ಲಿ ಏನು ಅನಿಸ್ತು ಅಂತ ಆಗಲೇ ಹೇಳ್ದಂಗೆ ವಿಮರ್ಶೆ ಅಂತ ಅಲ್ಲ, ಪಾಸಿಟಿವ್ ನೆಗೆಟಿವ್ಸ್ ಅಂತ ನಾನೇನು ಹೇಳೋಕ್ಕಲ್ಲ. ಏನು ಇಷ್ಟ ಆಯಿತು ಸಿನಿಮಾ ನೋಡ್ತಾ ಅಂತ ಹೇಳಿದೆ ಅಷ್ಟೇ.
ಸೊ ನಿಮ್ಗೇನಂತ ಅನಿಸ್ತು ಸಿನಿಮಾನ ನೋಡಿ, ಯಾವ ಬಿಟ್ಸ್ ನಿಮಗೆ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಮಾಡ್ದಲೇ ಅದು ಲಾಸ್ಟಿಗೆ ಹೋಗ್ತಾ ಫಸ್ಟ್ ಒಂದು ಸ್ಮೂತ್ ಫ್ಲೋ ಇತ್ತು, ಗಟ್ಟೊಡ್ಕೊಂಡಂಗಿತ್ತು ಏನು ಹೇಳಬೇಕು ಅಂತ. ಇವಾಗ ಅದೆಲ್ಲ ಮರ್ತೋಗ್ಬಿಟ್ಟಿದೆ. ಎನಿವೆ ನಿಮ್ಗೇನು ಅನಿಸ್ತು ಸಿನಿಮಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೇನೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ, ನನ್ನ ಸಿನಿಮಾ ಎಲ್ಲಿಗೆ ಬಂತು, ಏನು ನಡೀತಾ ಇದೆ, ನಿಂತಿಗಿಂತ ಹೋಯ್ತಾ, ಏನು ಮಾಡಿದೆ ಈ ಡಬ್ಬ ನನ್ನ ಮಗ ಅಂತ ತಿಳ್ಕೊಬೇಕು ಅಂತ ಇಷ್ಟ ಇದ್ದರೆ ಹಳೆ ವಿಡಿಯೋಸ್ ನೋಡಿ. ಹಾಗೇನೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ ನೋಟಿಫಿಕೇಶನ್ ಬಟನ್ ಏನೋ ಇದೆಯಲ್ಲ, ದಯವಿಟ್ಟು ಅದನ್ನು ಮಾತ್ರ ಠಣೆ 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 ಅಂತ ಗಂಟೆ ಬಾರಿಸ್ಬಿಡಿ ನೋಡೋದಕ್ಕೆ.